Hello guys, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಕೇಶ್ ಅಂಡ್ ಕೋ. Co is me, is wife. ಇವತ್ತು ಬೆಳಗ್ಗೆ ಎದ್ದು ಒಂದು ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಆಗಿ ಬೆಳಗ್ಗೆನೇ ಎದ್ಬಿಟ್ಟು ನನ್ನ ವೈಫು ಕಿಚನ್ ನೋಡಿ ದೇವ್ರಿಗೆ ನಮಸ್ಕಾರ ಆಗ್ತಾರೆ. ಫಸ್ಟು ಕಿಚನ್ ಒಳಗೆ ಹೋಗ್ತಾರೆ, ಚೆಕ್ ಮಾಡ್ತಾರೆ ಎಲ್ಲ ನೀಟಾಗಿದೆಯಾ ಇಲ್ಲ, ಏನೇನು ಮಾಡಬೇಕು ಅಂತ ಡಿಸೈಡ್ ಆಗಿ ಏನಾದರೂ ಒಂಚೂರು ಮಿಸ್ಟೇಕ್ ಇದೆ ಅದನ್ನು ಸರಿ ಮಾಡ್ತಾರೆ. ನೀಟಾಗಿಟ್ಟು ಡಿಕಾಷನ್ ಇಲ್ಲ ಅಂತ ಮತ್ತೆ ಅದರಲ್ಲಿ ಆಚೆ ಹೋಗ್ಬಿಟ್ಟು ಗಿಡಗಳಿಗೆ ಹಾಯ್ ಹೇಳ್ಬಿಟ್ಟು ಎಲ್ಲ ನೋಡಿ ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದು ಅಕ್ಕಿ ಗಿಡಕ್ಕೆ ಒಂದು ಪಾತ್ರೆ ಅಂತ ತೊಗೊತಾರೆ. ಅಕ್ಕಿ ಅದರಲ್ಲಿ ತುಂಬಿಸ್ಬಿಟ್ಟು ಅಕ್ಕಿಯನ್ನು ತೊಳಿತಾರೆ. ತೊಳೆದ್ಬಿಟ್ಟು ಅದಕ್ಕೆ ಬೇಕಾಗಿರೋಷ್ಟು ಅದು ಬೇಕಾಗಿರೋಷ್ಟು ನೀರನ್ನ ತುಂಬಿಸಿ ಸ್ಟವ್ ಮೇಲೆ ಇಡ್ತಾರೆ. ಸೊ ಈಗ ಅಕ್ಕಿಗೆ ರೆಡಿ ಆಯಿತು, ಅಂದರೆ ರೆಡಿ ಮಾಡಿದ್ದಾಯಿತು. ಆಯಿತು, ಗ್ಯಾಸ್ ಆನ್ ಮಾಡಿ ನೆಕ್ಸ್ಟು ಸ್ವಲ್ಪ ಸಾಲ್ಟ್ ತೊಗೊತಾರೆ. ಅಕ್ಕಿಗೆ ಹಾಕಿ ಸ್ವಲ್ಪ ಹಾಕ್ತಾರೆ, ಜಾಸ್ತಿ ಹಾಕಲ್ಲ ಸಾಲ್ಟು. ಅದಾದಮೇಲೆ ಫ್ರಿಜ್ ಓಪನ್ ಮಾಡಿ ಅದರಲ್ಲಿ ಏನೇನಿದೆ ಅಂದರೆ ತರಕಾರಿ, ಇವತ್ತಿಗೆ ಏನೇನು ಮಾಡಬೇಕು ತರಕಾರಿ ಅದೆಲ್ಲ ತೆಗೆದು ಆಚೆ ಇಟ್ಕೊತಾರೆ. ಫಾರ್ ಎಕ್ಸಾಂಪಲ್ ಆನಿಯನ್ಸ್ ಕಟ್ ಮಾಡಿರೋದು, ಟೊಮ್ಯಾಟೊ, ಮತ್ತು ಏನಿದು ಇವಾಗ ಒಂದು ಪ್ಯಾನ್ ಇಡ್ತಾರೆ. ಪ್ಯಾನ್ ಇಟ್ಟು ಏನಕ್ಕೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ಯಾನ್ ಇಡ್ತಾರೆ. ನೋಡ್ತಾಯಿರಿ, ಅದರಲ್ಲಿ ಆಯಿಲ್ ಹಾಕ್ತಾರೆ. ಆಯಿಲ್ ಹಾಕ್ಬಿಟ್ಟು ಇನ್ನೇನು ತೊಗೊತಾರಪ್ಪ ಅಲ್ಲಿ. ತೊಗೊಂಡಾದ್ಮೇಲೆ ಅದ್ರ ಪ್ಯಾನ್ ಒಳಗಡೆ ಹಾಕ್ತಾರೆ. ಪ್ಯಾನ್ ಮೇಲೆ ಹಾಕಿ ಸರಿ ಅಂತ ಸ್ವಲ್ಪ ಸ್ಟಿರ್ ಮಾಡ್ತಾರೆ. ಸ್ಟಿರ್ ಮಾಡಾದ್ಮೇಲೆ ಕರ್ಬೇವನ್ನ ಹಾಕ್ತಾರೆ. ಕರ್ಬೇವನ್ನ ಹಾಕಿ ಅದ್ರಲ್ಲಿ ಸೌಂಡ್ ಗೊತ್ತಾಗುತ್ತಲ್ಲ, ಸೌಂಡ್ ಹಾಕ್ತಾರೆ ಬರುತ್ತೆ. ಓಕೆ, ಮತ್ತು ಆನಿಯನ್ಸ್ ಹಾಕ್ತಾರೆ. ಈಗ ಆನಿಯನ್ಸ್ ಹಾಕಿ ಅದನ್ನು ಸ್ಟಿರ್ ಮಾಡ್ತಾರೆ. ಸ್ಟಿರ್ ಮಾಡಿ ಇನ್ನೊಂದು ವೆಜಿಟೇಬಲ್ ಹಾಕ್ತಾರಪ್ಪ. ವೆಜಿಟೇಬಲ್ ಹಾಕಿ ಫಸ್ಟ್ ಅದಕ್ಕಿಂತ ಮುಂಚೆ ತೊಳೆದ್ಬಿಟ್ಟು ನೀಟಾಗಿ ಅದನ್ನು ವೆಜಿಟೇಬಲ್ಸ್ ಆ ಪ್ಯಾನ್ ಒಳಗಡೆ ಹಾಕ್ತಾರೆ. ಅದನ್ನು ನೀವು ನೋಡಿ, ಇದು ವೆಜಿಟೇಬಲು, ಅದನ್ನು ಸ್ಟಿರ್ ಮಾಡ್ತಾರೆ. ಸ್ಟಿರ್ ಮಾಡಿ ಅದು ಪಲ್ಯಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾರೆ. ಅದರಲ್ಲಿ ನೀರು ಹಾಕಿ ಕ್ಲೋಸ್ ಮಾಡ್ಕೊತಾರೆ. ಏನೋ ಮರ್ತಿದ್ದಂಗೆ ಇರ್ತಾರೆ. ಆವಾಗ ಅರಿಶಿನ ತೊಗೊಂಡು ಅದ್ರ ಮೇಲೆ ಹಾಕಿ ಸ್ಟಿರ್ ಮಾಡ್ತಾರೆ. ಸ್ಟಿರ್ ಮಾಡಿ ಮತ್ತು ನೆಕ್ಸ್ಟ್ ಏನು ಮಾಡ್ತಾರೆ, ಚಾಪಿಂಗ್ ಬೋರ್ಡು. ನಮ್ಮ ಮನೆಯಲ್ಲಿ ಸ್ಟೀಲ್ ಚಾಪಿಂಗ್ ಬೋರ್ಡ್ ಇದೆ, ಅದು ನಾನು ತರಿಸಿರೋದು. ಮತ್ತು ಅವರು ಒಂದು 2 ಆನಿಯನ್ ಎತ್ಕೊತಾರಪ್ಪ ಚಾಪ್ ಮಾಡೋಕ್ಕೆ, ಪಲ್ಯಕ್ಕೋಸ್ಕರ. ನಾನು ಎತ್ತಿಟ್ಟಿರೋ ಫ್ರೂಟ್ಸ್ ಇದೆ ನನ್ನ ಮಗಳಿಗೆ, ನನ್ನ ವೈಫಿಗೆ, ಮತ್ತು ನನಗೂ ನಮ್ಮ ಅತ್ತೆಯವ್ರಿಗೂ. ಇದೆಲ್ಲ ಶೇರ್ ಮಾಡ್ಬೋದು. ಇನ್ನೂ ಇದೆ, ಬಟ್ ಇದು ಫ್ರಿಜ್ಜಿಂದ ತೆಗೆದಿಟ್ಟಿರೋದು. ಒಂದು ಗ್ಲಾಸ್ ನೀರು ತೊಗೊತಾರೆ, ಅದು ಕುಡಿಯೋಕ್ಕೆ. ಬಿಸಿ ಬಿಸಿ ನೀರು ಡೈಲಿ ನನ್ನ ವೈಫು ಕುಡಿತಾರೆ, ಬಿಸಿ ಮಾಡಿಕೊಂಡು. ಅಂದರೆ ಉಗುರು ಹೆಚ್ಚು, ಜಾಸ್ತಿ ಬಿಸಿಯಲ್ಲ, ಸ್ವಲ್ಪ. ಈಗ ನನ್ನ ವೈಫ್ ರೆಡಿ ಆಗ್ತಾಯಿದ್ದಾರೆ ವಾಯ್ಸ್ ಓವರ್ ಕೊಡೋಕ್ಕೆ. ಪ್ಲೀಸ್ ದಯವಿಟ್ಟು ಕೇಳಿಸ್ಕೊಳ್ಳಿ ಕುಕಿಂಗ್ ಪ್ರೊಸೀಜರ್ನ. ನಾವು ಲಾಸ್ಟಲ್ಲಿ ಬರೋಣ ಕ್ಲೋಸಿಂಗ್ ಸ್ಪೀಚ್ ಕೊಡೋಕ್ಕೆ, ಓಕೆನಾ? ಇವತ್ತು ಫಾರ್ ದ ಸಿಂಪಲ್ ಬ್ರೇಕ್ಫಾಸ್ಟ್ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ವಾಂಗಿಬಾತ್ಗೆ ಏನು ಹಚ್ಚಿಟ್ಕೊಂಡಿರಲ್ಲ ನಾನು ರಾತ್ರಿನೇ, ಯಾಕಂತಂದರೆ ಬದನೆಕಾಯಿ ಎಲ್ಲ ಕಹಿ ಆಗುತ್ತೆ ಅಂದ್ಬಿಟ್ಟು. ಆನಿಯನ್ಸು ಕೂಡ ಅಷ್ಟೇ, ಇದಕ್ಕೆ ಉದ್ದನೇ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಬೆಳಗ್ಗೆ ಏನೇನಿದೆ ಅದನ್ನೆಲ್ಲ ಫಸ್ಟ್ ನೆನ್ನೆ ರಾತ್ರಿನೇ ಮಾಡಿಟ್ಕೋತೀನಿ. ಬಟ್ ಈ ಥರದ ರೆಸಿಪೀಸ್ಗೆ ಒಂದು ಸ್ವಲ್ಪ ಬೆಳಗ್ಗೆ ಒಂದು 5-10 ನಿಮಿಷ ಬೇಗ ಕಿಚನಿಗೆ ಬಂದು ಚಾಪಿಂಗ್ ನಾನೇ ಮಾಡಿಕೊಂಡು ಸೈಡ್ ಬೈ ಸೈಡ್ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ನಾನು ಆನಿಯನ್ಸು ಉದ್ದ ಕಟ್ ಮಾಡ್ಕೊತಾ ಇದ್ದೀನಿ. ಇಟ್ ವಿಲ್ ಜಸ್ಟ್ ಟೇಕ್ 2 ಮಿನಿಟ್ಸ್ ಅನಿಸುತ್ತೆ. ನಾನು ಇಲ್ಲೊಂದು 8 ಬದನೆಕಾಯಿ ತೊಗೊಂಡಿದ್ರೆ ಒಂದು 2 ಆನಿಯನ್ಸ್ ತೊಗೊಂಡಿದ್ದೀನಿ. ವೆರಿ ಸಿಂಪಲ್ ಆಗಿ ಮಾಡೋದಕ್ಕಷ್ಟೇ, ಸೊ ದಟ್ ಮಾರ್ನಿಂಗ್ಸ್ ಟೈಮ್ ಸೇವ್ ಆಗಲಿ ಅಂತ.
ಇವಾಗ ನೀವು ಈ ಫೋಟೋಲಿ ವಾಂಟ್ ಟು ಆ್ಯಡ್ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ಉದ್ದ ಉದ್ದ ಕಟ್ ಮಾಡ್ಕೊಳ್ಳಿ. ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತೀನಿ ವಾಂಗಿಬಾತ್ಗೆ ಯಾವಾಗಲೂ. ಚಾಪಿಂಗ್ ಪ್ರಾಬಬ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ದಟ್ಸ್ ಓಕೆ. ಬೇರೆದೆಲ್ಲ ಕಟ್ ಮಾಡಿಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು. ಉದ್ದ ಚಾಪ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಕೂಡ. ನಾನಿವಾಗ ಆಲ್ರೆಡಿ ಎದ್ದು ರೈಸ್ಗೆ ಇಟ್ಟಿದ್ದೀನಿ, ಮತ್ತು ಪಡವಲಕಾಯಿ ಪಲ್ಯಕ್ಕೆ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ. ನೆನ್ನೆನೆ ಕಟ್ ಮಾಡ್ಕೊಂಡಿದ್ದೆ ಅದೆಲ್ಲ. ಮೈ ಮೋಟೋ ಆಫ್ ವ್ಲಾಗಿಂಗ್ ಇಸ್ ಹೌ ಡು ಯು ಸೇವ್ ಮಾರ್ನಿಂಗ್ ಟೈಮ್ಸ್ ಅಂತ. ಹೌ ಡು ಯು ಕುಕ್ ಆ್ಯಂಡ್ ಸೇವ್ ಸೊ ದಟ್ ವರ್ಕಿಂಗ್ ವುಮೆನ್ಗೆ ಇದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಒಂದು ಇಂಟೆನ್ಷನಿಂದ ಐ ಆಮ್ ಡೂಯಿಂಗ್ ಇಟ್. We all have a procedure to cook alva, so sometimes it's okay to miss the procedure, but make sure whatever you cook is healthy and you're preparing in time. ತುಂಬ ಸ್ಟ್ರೆಸ್ ಮಾಡ್ಕೊಳ್ತೀರಾ, ಈಸಿಯಾಗಿ ಆಗೋವಂಥ ರೆಸಿಪೀಸು ಇಲ್ಲ. ರೆಸಿಪೀಸ್ ಇದ್ದರೂ ಕೂಡ ಈವನ್ ದೋ ದೇ ಆರ್ ವೆರಿ ಏನಂತಾರೆ ಪ್ರೊಸೀಜರಲ್ ರೆಸಿಪಿ ಅಂತಂದರೂ ಕೂಡ ಹೌ ಡು ಯು ಮೇಕ್ ಇಟ್ ರಿಯಲಿ ಈಸಿ ಅನ್ನೋ ಥರ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾನು ವ್ಲಾಗ್ ಮಾಡ್ತಿದ್ದೀನಿ. ಚಾಪಿಂಗ್ ಮೈ ಟೇಕ್ ಲಿಟಲ್ ಟೈಮ್, ಬಟ್ ಡೋಂಟ್ ವರಿ. ಇದು ಫಸ್ಟ್ ಲೆಟ್ಸ್ ಮೇಕ್ ಶ್ಯೂರ್ ದಟ್ ವಿತ್ ಕುಕಿಂಗ್ ವಿಲ್ ಚಾಪ್ ಇಟ್ ಆಫ್ ಎವ್ರಿಥಿಂಗ್ ವಾಟ್ ಎವರ್ ಐ ಹ್ಯಾವ್ ಟೇಕನ್ ಹಿಯರ್. ಸೊ ಕ್ಯಾಪ್ಸಿಕಮ್ ಆಯಿತು, ಆನಿಯನ್ ಆಯಿತು. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಐ ವಿಲ್ ಟೇಕ್ ಬ್ರಿಂಜಾಲ್. ಈ ಸೈಜ್ಗೆ ಎಲ್ಲನೂ ರೌಂಡಾಗಿ ಕಟ್ ಮಾಡ್ಕೋತೀನಿ. ನೀರಲ್ಲಿ ಹಾಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಬೇಗ. ಈಗ ವಾಂಗಿಬಾತ್ ಪ್ರೊಸೀಜರ್ ಹೇಳ್ತೀನಿ ನಾನು. ಇಟ್ಸ್ ವೆರಿ ಸಿಂಪಲ್ ಆಯಿತಾ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಇದ್ದರೆ ಸರಿ, ಈಸಿಯಾಗಿ ಆಗುತ್ತೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಫ್ರೈ ಮಾಡಿಕೊಂಡು ಐ ಆಮ್ ಜಸ್ಟ್ ಗೋನು ಇದೊಂದು 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. 2-2.5 ಸ್ಪೂನಷ್ಟು ಉದ್ದಿನಬೇಳೆ. ಅದಕ್ಕೆ ಸ್ವಲ್ಪ ಕಡಲೆಬೇಳೆ. ಇದರಲ್ಲಿ ಖಾಲಿ ಆಗಿದೆ, ಬೇರೆ ತಗೋತೀನಿ. ಉದ್ದಿನಬೇಳೆ ಎಷ್ಟು ತೊಗೊಂಡಿದ್ದೀವಿ, ಕಡಲೆಬೇಳೆ ಕೂಡ ಅಷ್ಟೇ ತಗೋಬೇಕು. 2.5 ಸ್ಪೂನ್ ಸರಿ ಹೋಗುತ್ತೆ. ನಾನು 2 ಆನಿಯನ್ಸು, 1 ಕ್ಯಾಪ್ಸಿಕಮ್ಮು ಮತ್ತು ಒಂದು 8 ಬ್ರಿಂಜಾಲ್ಸ್ ತೊಗೊಂಡಿದ್ದೀನಿ. ಸೊ ಇಷ್ಟಂತೂ ಅದಕ್ಕೆ ಸರಿ ಹೋಗುತ್ತೆ. ಫ್ರೆಶ್ ಪೌಡರು ಮಾಡ್ಕೊಳ್ಳೋಣ. ಸೊ ಇದಕ್ಕೊಂಚೂರು ಚಕ್ಕೆ ಹಾಕ್ಕೊಂಡು, ಚಕ್ಕೆ ಒಂದಿಷ್ಟುದ್ದು ಚಕ್ಕೆ, ಇನ್ನೂ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಅನಿಸ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನೀಟಾಗಿ ಸಾಟೆ ಮಾಡ್ಕೊಳ್ಳೋಣ. ಕಲರು ಉದ್ದಿನಬೇಳೆ ಮತ್ತು ಕಡಲೆಬೇಳೆದು ಸ್ವಲ್ಪ ಚೇಂಜ್ ಆಗುತ್ತಂತ ಅಷ್ಟೇ. ಈಗ ಒಂಚೂರು ಕಲರ್ ಚೇಂಜ್ ಆಗಿದೆ, ಕಾಣಿಸ್ಬೋದು ನಿಮಗೆ. ಸ್ವಲ್ಪ ಬ್ರೌನಿಶ್ ಆಗಿದೆ ಕಾಳು. ನೋಡಿ ಇಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ 2 ಇಷ್ಟು ಕಲರ್ ಬಂದರೆ ಅಂತೂ ಸಾಕು. ಈಗ ಇದನ್ನ ಆಫ್ ಮಾಡಿ ಚಿಕ್ಕದೊಂದು ಜಾರ್ಗೆ ಹಾಕ್ಕೊಂಡ್ಬಿಡೋಣ ಪೌಡ್ರ್ ಮಾಡ್ಕೊಳ್ಳೋಕ್ಕೆ. ಅದೊಂಚೂರು ತಣ್ಣಗಾಗಲಿ. ಈಗ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಕುಕ್ಕಿಂಗ್ ಪ್ರೊಸೀಜರು. ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ.
ಬ್ರೇಕ್ಫಾಸ್ಟ್ ಐಟಮ್ಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಗೊಜ್ಜು ಥರ ಅಲ್ವಾ. ಸೊ ರೈಸಿಗೆ ಮಿಕ್ಸ್ ಆಗತ್ತೆ. ಸೊ ಒಂಚೂರು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಇದಕ್ಕೆ, ಬಟ್ ನೋಡ್ಕೊಳ್ಳಿ ನೀವು ಹೇಗೆ ತಿಂತೀರ ಅದ್ರ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗಿದ ತಕ್ಷಣ ಇದಕ್ಕೆ ನಾನು ಸಾಸಿವೆ ಏನು ಹಾಕೋದಿಲ್ಲ, ಕಡಲೆಬೇಳೆ ಉದ್ದಿನಬೇಳೆ ಕೂಡ ಹಾಕಲ್ಲ, ಬಿಕಾಸ್ ಮಧ್ಯದಲ್ಲಿ ಸಿಕ್ಕಿದ್ರೆ ಏನಂತ ಇಷ್ಟ ಆಗಲ್ಲ ನನಗೆ. ಸೊ ಏನು ಹಾಕ್ಕೊಳ್ಳಲ್ಲ ನಾನು. ಸೊ ಆಯಿಲ್ ಕಾದಿದೆ, ಈಗ ಕಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋತೀನಿ. ಒಂಚೂರು ಕಾಯಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಕರಿಬೇವು ಹಾಕ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿಟ್ಕೊಂಡಿರೋಂಥ ಆನಿಯನ್ಸು, ಉದ್ದ ಆನಿಯನ್ಸು ಒಂದು 2 ಮಿನಿಟ್ಸ್ ಸಾಟೆ ಮಾಡ್ತೀನಿ. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸಾಕು, ಜಾಸ್ತಿ ಬೇಡ, ಯಾಕಂದರೆ ಅದು ಫುಲ್ ಫ್ರೈ ಆಗೋದು ಆಯಿಲಲ್ಲೇ. ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ಫ್ರೈ ಆಗುತ್ತೆ. ಸೊ ಸ್ಪೆಸಿಫಿಕ್ಕಾಗಿ ಇಷ್ಟು ನಿಮಿಷ ಬಿಡಬೇಕು ಅಂತ ಏನಿಲ್ಲ. ಮೇಕ್ ಶೋರ್ ಕಲರ್ ಒಂಚೂರು ಚೇಂಜ್ ಆಗಿದ ತಕ್ಷಣ ಯು ಕ್ಯಾನ್ ಜಸ್ಟ್ ಆ್ಯಡ್ ದ ಅದರ್ ಐಟಮ್. ಈಗ ಆನಿಯನ್ಸು ಟ್ರಾನ್ಸ್ಲೂಸೆಂಟ್ ಆಗಿದೆ. ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಬಿಡೋಣ. ಕ್ಯಾಪ್ಸಿಕಮ್ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಏನು ತುಂಬ ಬೆಂದು ಹೋಗೋವಂಥ ಥರ ಏನು ಮಾಡ್ಕೋಬೇಡಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಲೆಟ್ ಇಟ್ ಕ್ರಿಸ್ಪ್ ಅನ್ನೋ ಥರನೇ ಇರಲಿ. ವೆಜಿಟೇಬಲ್ಸ್ ಕೂಡ ತುಂಬ ಮೆಶಿ ಆಗಿಬಿಟ್ರೆ ಏನೋ ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ. ಸೊ ಐ ಜಸ್ಟ್ ಕೀಪಿಂಗ್ ಇಟ್ ಹಾಫ್ ಬಾಯ್ಲ್ ಥರನೇ. ಕ್ಯಾಪ್ಸಿಕಮ್ಸ್ ಇದ್ದರೆ ಚೆನ್ನಾಗಿರುತ್ತೆ. 1-2 ನಿಮಿಷ ಬಿಡೋಣ ಇದನ್ನ ಹಾಗೆ. ಈಗ ನೋಡಿ, ಕ್ಯಾಪ್ಸಿಕಮ್ ಒಂಚೂರು ಬ್ರೈಟ್ ಆಗಿದೆ ಇನ್ ಕಲರ್, ಸಾಕು. ಇಷ್ಟು ಮಾತ್ರ ಇಟ್ಕೊಳ್ಳಿ, ಜಾಸ್ತಿ ಮೆಶಿ ಮಾಡ್ಕೊಳಕ್ಕೆ ಹೋಗಬೇಡಿ, ಮೆತ್ತಗಾಗ್ಬಿಡುತ್ತೆ. ಓಕೆ, ಇವಾಗ ಕಟ್ ಮಾಡಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರುವಂಥ ಬ್ರಿಂಜಾಲ್ ಹಾಕ್ಕೊಂಡ್ಬಿಡೋಣ. ಬದನೆಕಾಯಿ ಗೊಜ್ಜು ಈ ಥರದ್ದೆಲ್ಲ ಸ್ವಲ್ಪ ಮಾಡಿದಾಗ ಒಂಚೂರು ಹೆಚ್ಚಿಗೆ ಮಾಡಿ ಇಟ್ಕೊಂಡ್ಬಿಡಿ, ಸೊ ದಟ್ 2 ಸತಿ ಬ್ರೇಕ್ಫಾಸ್ಟ್ ಇದೆ ಮಿಕ್ಸ್ ಮಾಡಿ ಕೊಡ್ಬೋದು. ಟೈಮ್ ಸೇವಿಂಗ್. ಇದು ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಇದು ಆಯಿಲಲ್ಲೇ ಫ್ರೈ ಆಗಬೇಕು. ಈಗ ನೋಡಿ, ಎಲ್ಲನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿದ್ದೀವಿ. ಎಲ್ಲ ಬದನೆಕಾಯಿಗೂ ಆಯಿಲು ಒಂದು ಸ್ವಲ್ಪ ಸ್ಪ್ರೆಡ್ ಆಗೋ ಥರ ಆಗಿದೆ. ಈ ಥರ ಮಾಡಿಬಿಟ್ಟು ಬೇಕು ಅಂದರೆ ನೀವು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಬಿಡಿ, ಸಿಮ್ಮಲ್ಲಿ ಇಟ್ಬಿಟ್ಟು. ಇಲ್ಲ ಅಂತಂದರೆ ಯು ಕ್ಯಾನ್ ಡೂ ಇಟ್ ನಾವು ಓಪನ್ ವೇಸಲ್ ಆಲ್ಸೋ, ಏನು ಕ್ಲೋಸ್ ಮಾಡೋದು ಬೇಕಿಲ್ಲ. ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎವ್ರಿ 1 ಮಿನಿಟ್ಗೆ ಒಂದು ಸ್ಟರ್ ಕೊಡ್ತಾ ಇದ್ದರೆ ಕೆಳಗಡೆ ಅದು ತಳ ಹಿಡಿಯೋದಿಲ್ಲ, ಮತ್ತು ಕುಕ್ಕಿಂಗ್ ಕೂಡ ಬೇಗ ಆಗುತ್ತೆ. ಸೊ ಬೇಗ ಇನ್ನೂ ಇದಕ್ಕಿಂತ ಬೇಗ ಹಾಕಬೇಕು ಅಂತಂದರೆ ಸುಮ್ಮನೆ ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ಬೇಗ ಬಿಟ್ಬಿಡಿ ಬದನೆಕಾಯಿನ. ಇಲ್ಲ ಅಂತಂದರೆ ಎವ್ರಿ 2 ಮಿನಿಟ್ಸ್ ಸಾಟೆ ಮಾಡ್ಕೋತಾ ಇರಿ, ಅದು ಮೆಶಿ ಆಗೋದಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗೇ ಇರುತ್ತೆ. ಅಂದರೆ ಕ್ರಿಸ್ಪಿನೆಸ್ ಒಂದು ಸ್ವಲ್ಪ ಗಟ್ಟಿನೇ ಇರುತ್ತೆ ಬದನೆಕಾಯಿ, ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸಿಮ್ಮಲ್ಲಿಟ್ಟು ನಾನು ಬಿಟ್ಟಿದ್ದೆ ಆಗಲೇ ಒಂದು ಸ್ವಲ್ಪ ನೀರೆಲ್ಲ ಹಾಕಿ. ಸೊ ಇದು ಕೂಡ ಕಲರ್ ಚೇಂಜ್ ಆಗಿದೆ ನೀಟಾಗಿ. ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಗ್ರೌಂಡ್ನಟ್ ಪೌಡರ್ ಹಾಕ್ಕೊಂಡ್ರೆ ಇದು ಮುಗಿಯುತ್ತೆ. ಇದು ಸುಮ್ಮನೆ ಸಾಟೆ ಹಾಕಿ ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟೆ, ಅದನ್ನೇನು ಮಾಡಲಿಲ್ಲ ನಾನು. ಇವಾಗ ಇದು ನೋಡಿ, ಬದನೆಕಾಯಿ ಎಲ್ಲ ಗ್ರೀನ್ ಬದನೆಕಾಯಿ ಎಲ್ಲ ಒಂದು ಸ್ವಲ್ಪ ಬ್ರೌನಿಷ್ ಆಗಿದೆ. ಇಫ್ ಯು ಕ್ಯಾನ್ ನೋಟಿಸ್ ಇಟ್, ಒಂಚೂರು ಬ್ರೌನಿಷ್ ಆಗಿದೆ. ಇಷ್ಟಾದರೆ ಓಕೆ, ಇನ್ನೊಂದು 4 to 5 ಮಿನಿಟ್ಸಲ್ಲಿ ಗೊಜ್ಜು ಮುಗಿಯುತ್ತೆ. ಇವಾಗ ಒಂಚೂರು ಇದಕ್ಕೆ ಅರಿಶಿನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ವೆರಿ ಸಿಂಪಲ್, ಯಾಕಂದರೆ ಬದನೆಕಾಯಿ ಬೇಗ ಬೇಯುತ್ತೆ, ಆನಿಯನ್ಸ್ ಕ್ಯಾಪ್ಸಿಕಮ್ ಕೂಡ ಬೇಗ ಬೇಯೋದ್ರಿಂದ ಕಟ್ ಮಾಡೋದು ಒಂದೇ ಟೈಮ್ ಕನ್ಸ್ಯೂಮಿಂಗ್ ಇದು. ಯಾಕಂತಂದರೆ ಒಂದು ಬದನೆಕಾಯಿನ 3 ಭಾಗ ಮಾಡಿಕೊಂಡು ಅದನ್ನ ಉದ್ದ ಸ್ಲಿಟ್ ಮಾಡಬೇಕು.
ಸೊ ಅದಕ್ಕೊಂಚೂರು ಟೈಮ್ ಇಟ್ಕೊಳ್ಳಿ ಅಷ್ಟೇ. ಇಲ್ಲ ಅಂತಂದರೆ ಕಿಚನ್ ಎಂಟ್ರ್ ಆಗಿದ ತಕ್ಷಣ ಫಸ್ಟ್ ರೈಸ್ ಕುಕ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಬಿಕಾಸ್ ಇದು ಲಂಚ್ ಪ್ಯಾಕ್ ಮಾಡೋಕ್ಕಾಗುತ್ತೆ, ಇವತ್ತು ಬ್ರೇಕ್ಫಾಸ್ಟ್ ರೈಸ್ ಐಟಮ್ ಇರೋದ್ರಿಂದ ಬ್ರೇಕ್ಫಾಸ್ಟ್ ಮಿಕ್ಸ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಫಸ್ಟ್ ನಾನು ರೈಸ್ನ ಹಿಂಗೆ ಓಪನ್ ವೆಸಲಲ್ಲಿ ಕುಕ್ ಮಾಡ್ಕೋತೀನಿ. ಯಾಕಂದರೆ ಸ್ವಲ್ಪ ಉದುರಾದರೆ ವಾಂಗಿಬಾತಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇಲ್ಲಿ ನೋಡಿ ಇದು ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಓಪನ್ ವೆಸಲಲ್ಲೇ ಕುಕ್ ಮಾಡ್ತೀನಿ, ನಾನೇನು ಕ್ಲೋಸ್ ಮಾಡಲ್ಲ. ಬೇಯುತ್ತೆ, ಬದನೆಕಾಯಿ ಬೇಯುತ್ತೆ. ಇವಾಗ ಏನು ಮಾಡೋಣ, ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಚಕ್ಕೆನ ಪುಡಿ ಮಾಡ್ಕೊಳ್ಳೋಣ. ಅದು ಫೈನ್ ಪೌಡ್ರ್ ಆಗಲಿ, ಯಾಕಂತಂದ್ರೆ ಗೊಜ್ಜು ಥರ ಬರಬೇಕಲ್ಲ ನಮಗೆ, ಅದಕ್ಕೋಸ್ಕರ. ಇನ್ನೊಂದು ಸ್ವಲ್ಪ ಮೇಲ್ಮೇಲೆ ಕಾಳು ಹಾಗೆ ಇದೆ. ಇನ್ನೊಂದು ಸತಿ ಸುಮ್ಮನೆ ಜರ ಸಾಕನ್ಸುತ್ತೆ. ಹಾಂ ಸಾಕು, ಇಷ್ಟು ಪೌಡ್ರ್ ಆದರೆ ಸಾಕು. ಮಿಕ್ಸ್ ಮಾಡ್ಕೊಳ್ಳೋಣ ಬದನೆಕಾಯಿ. ಯು ಕ್ಯಾನ್ ಸಿ ಬದನೆಕಾಯಿ ನೀಟಾಗಿ ಬೆಂದಿದೆ. ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು, ಬೇಗ ಆಗಲಿ ಅಂತ. ನೀವೇನಾದರೂ ಸ್ವಲ್ಪ ಟೈಮ್ ಇದೆ ಮಾಡ್ಬೋದು ಅಂತಂದರೆ, ಇಲ್ಲ ಬೇರೆ ಏನೋ ಕೆಲಸ ಮಾಡ್ಕೋತಿದ್ದೀನಿ ಅಂತಂದರೆ ಆವಾಗ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು, ಫುಲ್ ಸಿಮ್ಮಲ್ಲಿ ಇಟ್ಟರು ಓಕೆ, ಇಟ್ಬಿಟ್ಟು ಮುಚ್ಚಿಬಿಡಿ. ಆವಾಗ ಒಂದು 4 ಮಿನಿಟ್ಸ್ಗೆಲ್ಲ ಬದನೆಕಾಯಿ ಬೆಂದ್ಬಿಡುತ್ತೆ. ಇಲ್ಲಿ ನೋಡಿ ಆಲ್ರೆಡಿ ಬದನೆಕಾಯಿ ಮೆತ್ತಗೆ ಆಗ್ತಿದೆ, ದಟ್ ಮೀನ್ಸ್ ಬೆಂದ್ಬಿಟ್ಟಿದೆ ಅಂತ. ಒಂದು 3 ಮಿನಿಟ್ಸ್ ಆಗಿದೆ ಅಷ್ಟೇ ನಾನು ಸ್ಟವ್ ಮೇಲೆ ಇಟ್ಟು ಇದನ್ನು. ಒಂದು 5 ಮಿನಿಟ್ಸ್ ತನಕ ಬೆಂದು ಹೋಗುತ್ತೆ, ಬಿಕಾಸ್ ತುಂಬ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದ್ರಿಂದ. ಇವಾಗ ಏನು ಮಾಡೋಣ, ಇದು ಏನು ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಹುಣಸೆಹಣ್ಣು, ಟೊಮೊಟೊ ಏನು ಆ್ಯಡ್ ಮಾಡಬಾರ್ದು ಅಂತ ಇದ್ದೀನಿ. ಕೆಲವೊಬ್ರಿಗೆ ಹುಳಿ ಇಷ್ಟ ಆಗುತ್ತೆ, ಅವರು ಹುಣಸೆಹಣ್ಣು ಸ್ವಲ್ಪ ಹಾಕ್ಕೋಬೋದು, ಎಲ್ಲ ಆಗಿ ಗೊಜ್ಜೆಲ್ಲ ಪ್ರೊಸೀಜರ್ ಮುಗಿದ್ಮೇಲೆ. ಬಟ್ ಸ್ವಲ್ಪ ಟೇಸ್ಟಿ ಆಗಬೇಕು ಅಂತಂದರೆ ಹುಣಸೆಹಣ್ಣು, ಇಲ್ಲ ಅಂತಂದರೆ ಒಂದು ಸ್ವಲ್ಪ ಟೊಮೊಟೊ ಹಣ್ಣು ಕಟ್ ಮಾಡಿ ಇದಕ್ಕೆ ಹಾಕ್ಕೋಬೋದು. ಬಟ್ ನಾನು ಏನು ಹಾಕೋದಿಲ್ಲ, ಬಿಕಾಸ್ ನಂಗೆ ಹಂಗೆ ಇಷ್ಟ ಇದು ಫ್ಲೇವರು. ಟ್ಯಾನ್ಜಿ ಫ್ಲೇವರೇ ನಂಗೆ ಅಷ್ಟು ಇಷ್ಟ ಆಗಲ್ಲ, ಮನೇಲಿ ಕೂಡ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ದಟ್ಸ್ ಓಕೆ. ಅದಕ್ಕೆ ನಾನು ಫಸ್ಟ್ ಈ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಪೌಡರ್ಸ್ ಹಾಕಬೇಕಾದ್ರೆ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ತಳ ಅಂಟ್ಬಿಡತ್ತೆ ಪೌಡ್ರು. ಅದಕ್ಕೆ ನಾನು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮಿಕ್ಸ್ ಆಗಿರೋದನ್ನ, ಅಂದರೆ ಮಿಕ್ಸ್ಚರ್ ಆಫ್ ಧನಿಯಾ ಪುಡಿ, ಖಾರದ ಪುಡಿ 2 ಹಾಕ್ಕೋತಾ ಇದ್ದೀನಿ. ಧನಿಯಾ ಪುಡಿ ನೀವು 2 ಸ್ಪೂನ್ ತೊಗೊಂಡ್ರೆ, ಖಾರದ ಪುಡಿ ಪ್ರಾಬಬ್ಲಿ 1 ಸ್ಪೂನ್ ಹಾಕೋಬೋದು. ನಿಮಗೆ ಖಾರ ಹೇಗೆ ಬೇಕೋ ಆ ಥರ. ಇಲ್ಲ ನಾವು ಅದು ಮಾಡೋಕ್ಕೆ ಅಂದರೆ ನಾಟ್ ವೆರಿ ಶ್ಯೂರ್ ಆಫ್ ಇಟ್ ಅಂತಂದರೆ, ಅಂಗಡಿಯಲ್ಲಿ ಸಿಗೋ ವಾಂಗಿಬಾತ್ ಪೌಡ್ರು ಕೂಡ ಈ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ಮೇಲೆ ಏನಿದೆ ಆವಾಗ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ದಿಸ್ ಇಸ್ ಆಲ್ಮೋಸ್ಟ್ ರೆಡಿ. ಇವಾಗ ಇದಕ್ಕೆ ಒಂಚೂರು ಉಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಒಂದಿಷ್ಟು ಉಪ್ಪು ಓಕೆ ಅನಿಸುತ್ತೆ, ಸಾಕಾಗ್ಬೋದು. ಬಿಕಾಸ್ ರೈಸಿಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ದಟ್ಸ್ ಓಕೆ. ಯು ಕ್ಯಾನ್ ಆಲ್ಟ್ರೇಟ್, ಏನಾದರೂ ಉಪ್ಪು ಬೇಕು ಹಾಗೆ ಹೀಗೆ ಅಂತಂದರೆ ಆಲ್ಟ್ರ್ ಮಾಡ್ಕೋಬೋದು. ಇವಾಗ ನೋಡಿ ದಿಸ್ ಈಸ್ ವೆರಿ ಮಚ್ ರೆಡಿ ಟು ಗೋ. ಇದಕ್ಕೆ ಲಾಸ್ಟಲ್ಲಿ ನೀವು ಒಂಚೂರು ಹುಣಸೆಹಣ್ಣು ಹಾಕ್ಕೊಂಡ್ರೆ ಅದು ಗೊಜ್ಜು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಬಟ್ ನಂಗೆ ಅದು ಟ್ಯಾಂಗಿ ಫ್ಲೇವರ್ ಇಷ್ಟ ಇಲ್ಲ. ಆ್ಯಸ್ ಐ ಟೋಲ್ಡ್, ಒಂಚೂರು ನೀರನ್ನ ಚಿಮುಕ್ಸ್ಕೊತಾ ಇದ್ದೀನಿ, ಸೊ ದಟ್ ಇವಾಗ ಏನು ಉಪ್ಪೆಲ್ಲ ಹಾಕಿದ್ದೀವಿ ಅದೆಲ್ಲ ಒಂಚೂರು ಕರಗಲಿ ಅಂದ್ಬಿಟ್ಟು. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗೋದು ಬೇಡ. ಲೆಟ್ಸ್ ಲೀವ್ ಇಟ್ ಲೈಕ್ ದಿಸ್. 1-2 ನಿಮಿಷ
ಆಮೇಲೆ ಆಫ್ ಮಾಡಿಕೊಂಡ್ರೆ ವಾಂಗಿಬಾತ್ ಗೊಜ್ಜು ರೆಡಿ. ಇದನ್ನು ನೀವು ಯು ಕ್ಯಾನ್ ಜಸ್ಟ್ ಮಿಕ್ಸ್ ಇಟ್ ಆ್ಯಂಡ್ ಪ್ಯಾಕ್ ದ ಬ್ರೇಕ್ಫಾಸ್ಟ್ ಆರ್ ಲಂಚ್. ಇವಾಗ ಈ ಪಲ್ಯ ಕೂಡ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಈಗ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೋತೀನಿ. ಖಾರ ಕಮ್ಮಿ, ಯಾಕಂತಂದರೆ ನನ್ನ ಮಗಳು ತಿಂತಾಳೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ, ರೈಸ್ ಆಗಿದೆ, ಕುಕ್ ಆಗಿದೆ, ಸೊ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡ್ಬಿಡ್ತಾ ಇದ್ದೀನಿ. ಇದು ಮುಗ್ದಿದೆ, ಇದರ ಅವಶ್ಯಕತೆ ಇಲ್ಲ, ಮುಗೀತು. ಸೊ ಎಲ್ಲ ಒಂಚೂರು ಎತ್ತಿಟ್ಕೊಂಡ್ಬಿಡೋಣ ಫ್ರಿಜ್ಜಲ್ಲಿ. ಹಾಗೆ ಇಲ್ಲ ಅಂತಂದರೆ ಬರ್ಡನ್ ಥರ ಅನಿಸ್ಬಿಡತ್ತೆ, ಅದಾಗಿಲ್ಲ ಕೆಲಸ, ಇದಾಗಿಲ್ಲ ಅನ್ನೋ ಥರ ಫೀಲಿಂಗು. ತೆಗೆದಿಟ್ಕೊಂಡಿದ್ದೀನಿ. ಈಗ ಪಡವಲಕಾಯಿ ಪಲ್ಯಗೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ಆದರೆ ಸಾಕು. ಒಂದು 2 ಟೇಬಲ್ ಸ್ಪೂನ್ ಇಲ್ಲ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ. ಇದು ಸಿಮ್ಮಲ್ಲೇ ಇದೆ. ಇದಾಗಿದೆ. ಇದನ್ನ ಇದು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಆಮೇಲೆ ಅನ್ನ ಎಲ್ಲ ಆರಿದ್ಮೇಲೆ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ, ವೈಟ್ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಬಾತ್ ಆಗುತ್ತೆ. ಇವಾಗ ಇಲ್ಲಿ ಪಲ್ಯಗೋಸ್ಕರ ಒಂದು ಸ್ವಲ್ಪ ಕಡಲೆಬೇಳೆನ ಫ್ರೈ ಮಾಡಿಕೊಂಡು ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಒಂಚೂರು ಕಡಲೆ ಬೀಜ ಇಷ್ಟು ಫ್ರೈ ಆಗಿದೆ, ಸಾಕು. ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಅದೇ ಜಾರ್ಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ನಾನು. ನಿಮ್ಗದು ಹೇಗೆ ಬೇಕೋ ಹಾಗೆ ಪೌಡ್ರ್ ಮಾಡ್ಕೋಬೋದು. ಐದರ್ ಫುಲ್ಲು ನುಣ್ಣಗೆ ಬೇಕು ಅಂತಂದ್ರೆ ಹಾಗೂ ಮಾಡ್ಕೋಬೋದು, ಇಲ್ಲ ತರಿ ಇದೆ, ತರಿ ಬೇಕು, ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅನ್ನೋರು ಹಾಗೂ ಮಾಡ್ಕೋಬೋದು. ಬಟ್ ಡು ನಾಟ್ ಸ್ಟ್ರೆಸ್ ಔಟ್, ಹೆಂಗಾದರೆ ಹಾಗೆ ಮಾಡಿ ನೀಟಾಗಿ. ಇಟ್ ಶುಡ್ ಬಿ ಈಟಬಲ್ ಅಷ್ಟೇ. ಬಟ್ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಾಳೆ ಬೆಳಗ್ಗೆ ಏನು ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿಕೊಂಡ್ರೆ ಈ ಟೈಮ್ ವೇಸ್ಟ್ ಆಗಲ್ಲ. ಸೊ ಕಿಚನ್ಗೆ ಬಂದಿದ ತಕ್ಷಣ ವಾಟ್ ಟು ಕುಕ್, ಬೇಗ ಆಗಿಬಿಡುತ್ತೆ. ಮ್ಯಾಕ್ಸಿಮಮ್ 40 ಮಿನಿಟ್ಸ್ ಕುಕ್ಕಿಂಗ್ ಸ್ಪೆಂಡ್ ಮಾಡ್ತೀನಿ ನಾನಾದರೆ ಎವ್ರಿ ಡೇ ಇನ್ ದ ಮಾರ್ನಿಂಗ್, ನಾಟ್ ಮೋರ್ ದೆನ್ 40 ಮಿನಿಟ್ಸ್. ಇದನ್ನು ಯು ಕ್ಯಾನ್ ಈಟ್ ಇಟ್ ಫಾರ್ ರೈಸ್, ಅನ್ನದ ಜೊತೆ ಕೂಡ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಇಲ್ಲ ಅಂತಂದರೆ ಪಲ್ಯ ಥರನೂ ತಿನ್ಕೋಬೋದು ಅದನ್ನ. ಸೊ ಇವಾಗ ನಂದು ಕಂಪ್ಲೀಟ್ ಕುಕ್ಕಿಂಗ್ ಮುಗಿದಿದೆ. ಸೊ ಈಗ ಏನು ಮಾಡ್ತಾ ಇದ್ದೀನಿ, ನಾನು ತೊಳೆಯೋದನ್ನ ನೀಟಾಗಿ ಶಿಂಕ್ಗೆ ಹಾಕ್ಕೊಂಡು ಬೇರೆದೆಲ್ಲ ಏನಿದೆ ಅದನ್ನ ನೀಟಾಗಿ ಸಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ಇವಾಗ ಆಲ್ರೆಡಿ ಆಗಿದೆ, ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ ನಾನು. ಇನ್ನೇನು ಇಲ್ಲ ನನಗೆ ಇವತ್ತು ಕೆಲಸ. ಕಿಚನಲ್ಲಿ ಕಾಫಿ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಕಿಚನ್. ಆಗಿಂದಾಗಲೇ ಅದು ರೈಸ್ ಒಂಚೂರು ಆರಿದ್ಮೇಲೆ ನಾನು ಗೊಜ್ಜನ್ನ ಮಿಕ್ಸ್ ಮಾಡಿ ಒಂಚೂರು ವಾಶ್ ಮಾಡಿ ಇಟ್ಬಿಡ್ತೀನಿ ಅಲ್ಲೇ. ಸೊ ಕುಕ್ಕಿಂಗ್ ಫಾರ್ ಟುಡೇ ಈಸ್ ಡನ್. ಲಂಚ್ ಮತ್ತು ಬ್ರೇಕ್ಫಾಸ್ಟ್ ಸಾರ್ಟೆಡ್. ಇವಾಗ ಏನಿದ್ರು ಪ್ಯಾಕ್ ಮಾಡ್ತಾರೆ, ಬಾಕ್ಸು ಅವರು ಮಾಡ್ಕೋತಾರೆ, ನಾನೇನು ಪ್ಯಾಕ್ ಮಾಡೋದಿಲ್ಲ. ಐ ಜಸ್ಟ್ ಪ್ರಿಪೇರ್ ಅ ಗ್ಲಾಸ್ ಆಫ್ ಕಾಫಿ, ಹ್ಯಾವ್ ಟುಗೆದರ್ ಆ್ಯಂಡ್ ಗೆಟ್ ರೆಡಿ ಅಷ್ಟೇ. ಹಾಲು ಆಲ್ರೆಡಿ ಕಾಯಿಸಿಟ್ಟಿದ್ದೀನಿ ರಾತ್ರಿ, ನೋಡೋಣ ಅದೇ ಹಾಲಿಗೆ ಕಾಫಿ ಆಗುತ್ತಾ ಅಂತ. ಆಗುತ್ತೆ, ಆರಾಮಾಗತ್ತೆ. ಕಾಫಿ ಮಾಡ್ಕೊಳ್ಳೋಣ. ದ ಬೆಸ್ಟ್ ಪಾರ್ಟ್ ಇನ್ ದ ಮಾರ್ನಿಂಗ್ ಇಸ್ ಹ್ಯಾವಿಂಗ್ ಅ ಕಪ್ ಆಫ್ ಕಾಫಿ. ರಾತ್ರಿ ಡಿಕಾಕ್ಷನ್ ಹಾಕಕ್ಕೆ ಮರ್ತಿದ್ದೀನಿ, ಅದಕ್ಕೋಸ್ಕರ ನಾರ್ಮಲ್ ಕಾಫಿ, ನಾಟ್ ಡಿಕಾಕ್ಷನ್. ನನ್ನ ರೆಸ್ಕ್ಯೂಗೆ ಸನ್ರೈಸ್ ಕಾಫಿ ಸ್ಯಾಚೆಟ್ಸ್.
2 ಸ್ಯಾಶೆಟ್ ಹಾಕೋತೀವಿ. ಸ್ಟ್ರಾಂಗ್ ಕಾಫಿ ಅಂತಂದ್ರೆ ಇಬ್ಬರಿಗೂ ಇಷ್ಟ, ಅದರಿಂದ ಹಾಲು ಕಾದಿದೆ. ಆಫ್ ಮಾಡಿಕೊಂಡು ಕಾಫಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ಗ್ಲಾಸ್ ತುಂಬ ಮಿಕ್ಸ್ ಮಾಡಿಕೊಂಡ್ರೆ ಇಬ್ಬರಿಗೂ ಕಾಫಿ ಸಾಕಾಗುತ್ತೆ. ಅದಕ್ಕೋಸ್ಕರ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಆ ಗ್ಲಾಸಲ್ಲಿ ಒಂದು ಮುಕ್ಕಾಲಷ್ಟು ಹಾಲು ಹಾಕ್ಕೊಂಡ್ರೆ ಸಾರ್ಟೆಡ್ ಕಾಫಿ ಇಬ್ಬರಿಗೂ ನೀಟಾಗಿ ಆಗ್ಬಿಡುತ್ತೆ. ಸೊ ಇದಕ್ಕೊಂದು ಮಿಕ್ಸ್ ಕೊಟ್ಟು ಲೆಟ್ಸ್ ಟೇಕ್ ಅ ಗ್ಲಾಸ್. ಸಕ್ಕರೆ ಒಂಚೂರು ಕರಗಬೇಕಲ್ಲ, ಅದಕ್ಕೋಸ್ಕರ ಒಂದು ಸತಿ ಹೀಗೆ ಮಾಡ್ಕೊತೀನಿ. ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಕಾಫಿ ಆರೋಗ್ಬಿಡುತ್ತೆ ಮತ್ತು ಕುಡಿಯೋಕ್ಕೆ ಬೇಜಾರು ಅನಿಸುತ್ತೆ. ಓಕೆ, ಇಷ್ಟೇ ಸಾಕು. ಸೊ ದೇರ್ ಇಟ್ ಗೋಸ್ ಆರ್ ಕಾಫಿ ಆಯಿತು. ಸೊ ಕಾಫಿ ಮಾಡಿಕೊಂಡು ಹೋಗಿ ಆರಾಮಾಗಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಬಿಕಾಸ್ ಅದು ಒಂದು ಆ್ಯಕ್ಚುಲಿ ಸಮಥಿಂಗ್ ದಟ್ ಮೋಟಿವೇಟ್ಸ್ ಯು ಟು ಕಮ್ ಬ್ಯಾಕ್ ಆ್ಯಂಡ್ ಕುಕ್. ಸೊ ಆಲ್ವೇಸ್ ಮೇಕ್ ಶೋರ್ ಏನೇ ಮಾಡೋದಿದ್ರು ಸೈಡ್ ಬೈ ಸೈಡ್ ಕ್ಲೀನ್ ಮಾಡ್ಕೊಂಬಿಡಿ ಎಲ್ಲ, ಸೊ ದಟ್ ಯುವರ್ ಕಿಚನ್ ಡಸಂಟ್ ಲುಕ್ ಮೆಸ್ಸಿ ಆ್ಯಂಡ್ ಯು ಡೋಂಟ್ ಗೆಟ್ ಟೆನ್ಸ್ಡ್ ಔಟ್ ಆಫ್ ಇಟ್ ಅಂತ ಅಷ್ಟೇ. ಸೊ ಇವಾಗ ಇವತ್ತಿಗೆ ಮೈ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಇಸ್ ಸಾರ್ಟೆಡ್. ಇನ್ನೂ ನನಗೆ 1 hour ಟೈಮ್ ಇದೆ ಟು ಸ್ಟಾರ್ಟ್ ಆಫ್ ಟು ಮೈ ವರ್ಕ್ ಪ್ಲೇಸ್. ಸೊ ಇವಾಗ ವಿ ವಿಲ್ ಸಿಟ್ ಫಾರ್ ಸಮ್ ಟೈಮ್, ಹ್ಯಾವ್ ಕಾಫಿ, ರಿಲ್ಯಾಕ್ಸಿಂಗ್ ಟೈಮ್, ಲಕ್ಸುರಿ. 1 hour ಟೈಮ್ ನಮಗೀಗ ಲಕ್ಸುರಿ. ಸೊ ವಿಲ್ ಸಿಟ್. ಇದು ನನ್ನ ಮಗಳದ ಆಟ ಸಾಮಾನು, ನೆವರ್ ಮೈಂಡ್. ದೇರ್ ಯು ಗೋ, ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ಎಲ್ಲ ಆಗಿ ರೆಡಿ ಆದಮೇಲೆ ಐ ಮೇಕ್ ಶೋರ್ ಟು ಈಟ್ ಸಮಥಿಂಗ್ ಆ್ಯಂಡ್ ದೆನ್ ಲೀವ್ ದ ಹೋಮ್, ಬಿಕಾಸ್ ಬ್ರೇಕ್ಫಾಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ವೆನ್ ಯು ಆರ್ ವರ್ಕಿಂಗ್ ಆ್ಯಂಡ್ ವೆನ್ ಯು ಹ್ಯಾವ್ ಡನ್ ಸೋ ಮಚ್ ಫ್ರಮ್ ದ ಮಾರ್ನಿಂಗ್. ಇಟ್ ಈಸ್ ಸೋ ಮಚ್ ಇಂಪಾರ್ಟೆಂಟ್ to have your breakfast. So please don't skip your breakfast at any cost. Have at least time ಇಲ್ಲ ಅಂದ್ರೆ ಪರವಾಗಿಲ್ಲ, ಒಂದು 4 ಸ್ಪೂನ್ ತಿಂದು ಹೋಗೋದು ರೂಢಿ ಮಾಡ್ಕೊಳ್ಳಿ ಯಾವಾಗಲೂ. ವಾಂಗಿಬಾತ್ ಇಸ್ ಟರ್ನ್ಡ್ ಔಟ್ ಸೋ ಯಮ್, ತುಂಬ ಚೆನ್ನಾಗಿದೆ. ಪ್ಲೀಸ್ ಟ್ರೈ ಇಟ್ ಔಟ್. ತುಂಬ ಸಿಂಪಲ್, ಈಸಿ ಟು ಪ್ರಿಪೇರ್. ಓಕೆ, ದಿಸ್ ಇಸ್ ವಾಟ್ ಮೈ ಲಂಚ್ ಇಸ್ ಪ್ಯಾಕ್ ಫಾರ್ ಟುಡೇ. ಸ್ವಲ್ಪ ವಾಂಗಿಬಾತ್ ತೊಗೊಂಡಿದ್ದೀನಿ, ಏನಾದರೂ ಹೊಟ್ಟೆ ಅದ್ರ ಮಧ್ಯದಲ್ಲಿ ತಿನ್ನೋಕ್ಕೆ ಅಂದ್ಬಿಟ್ಟು, ಬಿಕಾಸ್ ವಾಂಗಿಬಾತ್ ಅಂದರೆ ನನಗೂ ತುಂಬ ಇಷ್ಟ. ದೆನ್ ಫಾರ್ ಫ್ರೂಟ್ಸ್ ಐ ಹ್ಯಾವ್ ಚೇಪೆಕಾಯಿ ಮತ್ತು ಸ್ವಲ್ಪ ದಾಳಿಂಬೆ, ಕುಕುಂಬರ್ ಸ್ವಲ್ಪ ಇದೆ. ವೈಟ್ ರೈಸ್ ಜೊತೆಗೆ ಸ್ವಲ್ಪ ಪಲ್ಯ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಬೆಳಗ್ಗೆ ಏನು ಮಾಡಿದ್ದೀನಿ ಅದು. ಸೊ ದಿಸ್ ಇಸ್ ಫಾರ್ ಮೈ ಲಂಚ್. ಇವಾಗ ಆಲ್ಮೋಸ್ಟ್ ಟೈಮ್ 7:43 to 45 ಆಗಿದೆ. ದಿಸ್ ಇಸ್ ದ ಟೈಮ್ ವಿಚ್ ಐ ಲಿವ್ ಮೈ ಹೋಮ್. ಅಂದರೆ ಈ ಟೈಮ್ಗೆ ನಾನು ಮನೆ ಬಿಡ್ತೀನಿ. ಸೊ ದಟ್ ನಾನು ಇವಾಗ ಆಲ್ಮೋಸ್ಟ್ ಲಂಚ್ ಕುಕ್ ಆಗಿದೆ, ಬ್ರೇಕ್ಫಾಸ್ಟ್ ಆಗಿದೆ, ಎಲ್ಲ ಪ್ಯಾಕಿಂಗ್ ಆಗಿದೆ, ರೆಡಿ ಆಗಿದೆ, ಬ್ಯಾಗ್ ಎಲ್ಲ ತೊಗೊಂಡಿದ್ದೀನಿ, ಏನು ಬೇಕೋ ಎಲ್ಲ ತೊಗೊಂಡಿದ್ದೀನಿ. ಇವಾಗ 7:45ಗೆ ನಾನು ಹೊರಡ್ತೀನಿ. ಈ ಟೈಮಿಗೆ ಬಿಟ್ಟರೆ ನಾನು ಪ್ರಾಪರಾಗಿ ಕಾಲೇಜ್ ರೀಚ್ ಆಗ್ತೀನಿ. ಸೊ ದಿಸ್ ದ ಟೈಮ್ ಐ ಲಿವ್ ಹೋಮ್. ಇವಾಗ ಹೊರಟು ಮತ್ತೆ ನಾನು ಮನೆ ಸಂಜೆ. So hoping that you enjoyed this video. Take care. Signing off. Rakesh and Co. Please ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.